ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಉಳಿದಿರೋ ಅನ್ನದಲ್ಲಿ ರುಚಿಕರವಾದ ಸಂಡಿಗೆನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅನ್ನ ಉಳಿತು ಅಂತ ಟೆನ್ಷನ್ನೇ ಇಲ್ಲ, ಯಾಕೆಂದರೆ ಈ ರೀತಿ ಸುಲಭವಾಗಿ ನಾವು ಸಂಡಿಗೆನ ತಯಾರಿಸಬಹುದು. ಈ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಕಪ್ಪಿನಷ್ಟು ಬೇಯಿಸಿದ ಅನ್ನನ ತೊಗೊಂಡಿದ್ದೀನಿ. ಅನ್ನ ಉದುರಾಗಿರ್ಬೋದು ಇಲ್ಲ ಸಾಫ್ಟಾಗಿ ಇರಬಹುದು, ಪ್ರಾಬ್ಲಮ್ ಏನಿಲ್ಲ. ಈಗ ಬೇಯಿಸಿರೋ ಅನ್ನನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 2-3 ಟೇಬಲ್ ಸ್ಪೂನ್ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ಅನ್ನ ತೀರಾ ಸಾಫ್ಟ್ ಆಗಿದ್ರೆ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೋಬಹುದು. ನೋಡಿ, ಇಲ್ಲಿ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ ಸಂಡಿಗೆ ಹಾಕೋದಕ್ಕೆ. ಈಗ ರುಬ್ಕೊಂಡಿರೋಂಥ ಅನ್ನನ ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಕಸದಿಂದ ರಸ ರೆಸಿಪಿನಲ್ಲಿ ಇದೊಂದು ಒಳ್ಳೆ ಐಡಿಯಾ. ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಮಾಡೋಕ್ಕೂ ತುಂಬಾ ಈಸಿ. ಹಾಗೆ ನಾನು ಇಲ್ಲಿ ಒಂದು 10 ಬೆಳ್ಳುಳ್ಳಿನ ಕುಟ್ಕೊಂಡು ಚೆನ್ನಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಸೇರಿಸ್ತಾ ಇದ್ದೀನಿ. ಸೋಂಪು ಸ್ಮೆಲ್ ಬೇಡ ಅಂತಂದರೆ ಜೀರಿಗೆ ಸೇರಿಸ್ಬೋದು, ಅದು ರುಚಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕವಷ್ಟು ಹಸಿಮೆಣಸಿನ್ಕಾಯಿನೂ ನೀವು ಸೇರಿಸ್ಕೋಬಹುದು, ಇಲ್ಲ ಕೆಂಪು ಮೆಣಸಿನ್ಕಾಯಿ ಪುಡಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ಮೆಲ್ಲಿಗೋಸ್ಕರ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಸಂಡಿಗೆ ಹಿಟ್ಟು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಕರೆದಾಗಲೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ, ಕರೆದಾಗ ಅದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅನ್ನದಲ್ಲಿ ಮಾಡೋಂಥ ಸಂಡಿಗೆ. ನೋಡಿ, ಈಗ ರೆಡಿಯಾಗಿದೆ. ಸಂಡಿಗೆ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಈ ಸಂಡಿಗೆ ಹಿಟ್ಟನ್ನು ಪ್ಲಾಸ್ಟಿಕ್ ಶೀಟ್ ಮೇಲೋ ಅಥವಾ ಬಟ್ಟೆ ಮೇಲೋ ಈ ರೀತಿ ನಾವು ಇಟ್ಕೊಳ್ತಾ ಹೋಗೋಣ. ಹೀಗೆ ನೀವು ಗುಂಡಾಗೂ ಇಟ್ಕೋಬಹುದು, ಇಲ್ಲ ಚಪ್ಪಟ್ಟೆ ಆಗಾದರೂ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ. ಗುಂಡಾಗಿ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಕಾಯೋದಕ್ಕೆ, ಒಣಗೋದಕ್ಕೆ. ಚಪ್ಪಟ್ಟೆಗೆ ತೆಳ್ಳಗೆ ಮಾಡಿದ್ರೆ ಬೇಗ ಒಣಗೋಗ್ಬಿಡುತ್ತೆ. ಈ ಥರ ಇಟ್ಕೊಂಡು ನೀವು ಚಪ್ಪಟ್ಟೆ ಮಾಡಬೇಕು ಅಂದರೆ ಕೈಯನ್ನು ಒದ್ದೆ ಮಾಡಿಕೊಂಡು ತಟ್ಕೊಂಡು ಬನ್ನಿ. ನೋಡಿ, ಈ ರೀತಿ ಕೈಯನ್ನು ಒದ್ದೆ ಮಾಡಿಕೊಂಡು ಈ ಥರ ತಟ್ಕೊಂಡು ಬಂದರೆ ಬೇಗ ಕಾಯುತ್ತೆ. ಬಿಸಿಲಿನಲ್ಲಿ ಬೇಗ ಒಣಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಕಸದಿಂದ ರಸ ರೆಸಿಪಿಗೆ ಇದೊಂದು ಬೆಸ್ಟ್. ಯಾಕೆ ಅಂತಂದರೆ ಅನ್ನ ಉಳಿತು ಅಂತ ಟೆನ್ಷನ್ನೇ ಇಲ್ಲ. ಯಾವಾಗಲೂ ಚಿತ್ರಾನ್ನ ರೊಟ್ಟಿಗೆ ಸೇರಿಸ್ತೀವಿ, ಈ ರೀತಿ ಸಂಡಿಗೆ ಮಾಡಿದರೆ ಅದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಇದನ್ನು ನಾವು 2 ದಿನ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಈ ರೀತಿ ರೆಡಿಯಾಗಿದೆ. ನಾವು ತೆಗೆದುಕೊಂಡಂಥ ಅನ್ನದಲ್ಲಿ ಇಷ್ಟು ಸಂಡಿಗೆಗಳಾಗಿದ್ದಾವೆ ನೋಡಿ. ನಾವು ಇದು ಸಂಡಿಗೆನ ನಾವು ಹೇಗೆ ನಾವು ಮಾಮೂಲಿ ಸಂಡಿಗೆ ಹಪ್ಪಳನ ಬಿಸಿ ಎಣ್ಣೆಲಿ ಕರಿತೀವೋ ಅದೇ ರೀತಿ ಈ ಅನ್ನ ಸಂಡಿಗೆನೂ ನಾವು ಬಿಸಿ ಎಣ್ಣೆಯಲ್ಲಿ ಕರಿಬೇಕು. ಈಗ ನೋಡಿ, ಇಲ್ಲಿ ಖಾರವಾದ ಕರುಮಾದ ಅನ್ನದ ಸಂಡಿಗೆ ರೆಡಿಯಾಗಿದೆ. ನಿಮಗೆಲ್ಲ ನಾನು ಮಾಡಿ ತೋರಿಸಿದಂತಹ ಅನ್ನದ ಸಂಡಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ, ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಹಾಗೆ ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.